ನಮಸ್ಕಾರ ಸ್ನೇಹಿತರೆ, ಗಿಲ್ಲಿ ನಟ ಅವರು ಕನ್ನಡ ಹಾಸ್ಯದ ಕಲಾವಿದ, ಪ್ರಾಪರ್ಟಿ ಕಾಮಿಡಿಯನ್, ಬಿಗ್ ಬಾಸ್ ಸ್ಪರ್ಧಿ. ಇಂಥ ಗಿಲ್ಲಿ ನಟನ ಜೀವನ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಎಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾದರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳದಪುರ ಎಂಬಲ್ಲಿ. ಇವರ ತಂದೆ ಕುಳ್ಳಯ್ಯ ಮತ್ತು ಇವರ ತಾಯಿ ಸವಿತಾ. ಈ ದಂಪತಿಗೆ ಕೊನೆಯ ಮಗನಾಗಿ ಜನಿಸಿದ್ದರು ನಟರಾಜ್. ಇವರಿಗೆ ಪವಿತ್ರ ಎಂಬ ಅಕ್ಕ ಮತ್ತು ನರೇಂದ್ರ ಎಂಬ ಅಣ್ಣ ಇದ್ದಾರೆ. ಇವರದು ಬಡ ರೈತ ಕುಟುಂಬ. ಇವರು ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ ಮುಗಿಸಿದರು. ಪಕ್ಕದೂರಿನಲ್ಲಿ ಹೈಸ್ಕೂಲ್ ಪೂರ್ಣಗೊಳಿಸಿದರು. ಪ್ರತಿದಿನ ಸ್ಕೂಲ್ ಮುಗಿದ ಮೇಲೆ ತಂದೆ ತಾಯಿ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಇವರ ಹೊಲದಲ್ಲಿ ಕಬ್ಬು, ಭತ್ತ, ತರಕಾರಿಯನ್ನು ಬೆಳೆಯುತ್ತಿದ್ದರು. ಗಿಲ್ಲಿ ನಟ ಅವರಿಗೆ ಚಿಕ್ಕವನಿದ್ದಾಗಲೂ ಸಿನಿಮಾ ಹುಚ್ಚು ಬಹಳ ಇತ್ತು. ಜೊತೆಗೆ ಕವಿತೆ, ಕವನಗಳನ್ನು ಬರೆಯುತ್ತಿದ್ದರು. ಇದರೊಂದಿಗೆ ನಿರ್ದೇಶಕ ಆಗುವ ಆಸೆ ಹುಟ್ಟಿಕೊಂಡಿತು. 2016ರಲ್ಲಿ ಗೆಳೆಯರ ಜೊತೆಗೆ ಬೆಂಗಳೂರಿಗೆ ಬಂದರು. ಆದರೆ ಬೆಂಗಳೂರಿನಲ್ಲಿ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಹೀಗಾಗಿ ಜೀವನ ಉಪಯೋಗಕ್ಕಾಗಿ ಟ್ರಾವೆಲ್ಸ್ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದರು. ಹೀಗಿರುವಾಗ ಶೂಟಿಂಗ್ ಕ್ಷೇತ್ರದಲ್ಲಿ ಸ್ನೇಹಿತರೊಬ್ಬರ ಸಂಪರ್ಕಕ್ಕೆ ಬಂದು ಎಲ್ಲೆಲ್ಲಿ ಶೂಟಿಂಗ್ ನಡೆಯುತ್ತದೆ ಎಂದು ತಿಳಿದುಕೊಂಡು ನೋಡೋಕ್ಕೆ ಹೋಗುತ್ತಿದ್ದರು. ಇದರಿಂದ ಕೆಲಸ ಕಳೆದುಕೊಂಡರು. ಕೊನೆಗೂ ತಮ್ಮನನ್ನು ಕರೆದುಕೊಂಡು ಹೋಗಲು ಅಣ್ಣ ನರೇಂದ್ರ ಬೆಂಗಳೂರಿಗೆ ಬಂದರು. ಆದರೆ ಅಣ್ಣನ ಕೈಗೆ ನಟರಾಜ್ ಸಿಗಲಿಲ್ಲ. ಬೆಂಗಳೂರಿನ ಆರಂಭದ 3 ತಿಂಗಳು ಹಾಗೋ ಹೀಗೋ ಕಳೆದು ನಟರಾಜ್ಗೆ ನಂತರ ಕೆಲವೊಂದು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಆದರೆ ಸಂಬಳ ಇರಲಿಲ್ಲ. ಅವಕಾಶ ಸಿಕ್ಕಿದೆ ದೊಡ್ಡದು ಅಂತ ಹೇಳಿ ಸಹಾಯಕ ನಿರ್ದೇಶಕ ಆದರು. ಕೊನೆಗೆ ಆ ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ಇದಕ್ಕಿಂತ ಸೆಂಟ್ ಬಾಯ್ ಆಗಿ ಕೆಲಸ ಮಾಡಿದರೆ ಒಂದಷ್ಟು ದುಡ್ಡಾದರೂ ಸಿಗುತ್ತೆ ಅಂದ್ಕೊಂಡರು. ಮೊಟ್ಟ ಮೊದಲಿಗೆ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಕಾಮಿಡಿ ಕಿಲಾಡಿಗಳು ಸೆಂಟ್ ಹಾಕುವ ಕೆಲಸ ಮಾಡಿದರು. ಹೀಗೆ ಒಂದಿನ ಸೀತಾವಲ್ಲಭ ಧಾರಾವಾಹಿಯಲ್ಲಿ ಸೆಂಟ್ ಹಾಕುವ ಕೆಲಸ ಮಾಡುವಾಗ ಚಿಕ್ಕದೊಂದು ಮೆಕ್ಯಾನಿಕ್ ಪಾತ್ರವು ಸಿಕ್ತು. ಚೆನ್ನಾಗಿ ಮೈಕಟ್ಟು ಹೊಂದಿದ ಇವರನ್ನು ಕೆಲವರು ಗಿಲ್ಲಿ ದಾಂಡ್ ಎಂದು ಕರೆಯೋಕ್ಕೆ ಶುರು ಮಾಡಿದರು. ಇದರ ಮುಂದೆ ನಟರಾಜ್ ಹೋಗಿ ಗಿಲ್ಲಿ ನಟ ಆಯಿತು. ತಾವೇ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಯಾರಾದರೂ ಒಬ್ಬ ಡೈರೆಕ್ಟರ್ಗೆ ತೋರಿಸೋಣ ಎಂದು ನಿರ್ಧರಿಸಿದರು. ಗುಣಮಟ್ಟದ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ 1-2 ಲಕ್ಷವಾದರೂ ಬೇಕು. ಆದರೆ ಇಷ್ಟು ಹಣ ತನ್ನ ಬಳಿ ಇಲ್ಲ ಎಂದು ಯೋಚಿಸ ಕುಳಿತಾಗ ಹೊಳೆದಿದ್ದೇ ಫೇಸ್ಬುಕ್ ಲೈವ್. ಅದರಂತೆ ತಾವೇ ಸ್ಕ್ರಿಪ್ಟ್ ಬರೆದು ನಲ್ಲಿ ಮೂಳೆ ಶಾರ್ಟ್ ಫಿಲ್ಮ್ ಮಾಡಿದರು. ಅದು ವೈರಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬಂತು. ಇದರ ಬೆನ್ನಲ್ಲೇ ಆನ್ಲೈನ್ ಲವ್, ರೋಲೆಕ್ಸ್ ರಾಜಣ್ಣ ಈ ವಿಡಿಯೋಗಳು ತುಂಬ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದವು. ಇಂಥ ಗಿಲ್ಲಿ ನಟ 2022ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಶುರುವಾದಾಗ ಅದಕ್ಕೆ ಆಯ್ಕೆಯಾಗಿ ಜನರನ್ನು ರಂಜಿಸಿದರು. ದಿನಗಳು ಉರುಳಿದಂತೆ ಪರ್ಫಾರ್ಮೆನ್ಸ್ ಕಮ್ಮಿಯಾಯಿತು. ತಕ್ಷಣ ಎಚ್ಚೆತ್ತುಕೊಂಡು ಪ್ರಾಪರ್ಟಿ ಕಾಮಿಡಿ ಪಂಚ್ ಡೈಲಾಗ್ ಮೂಲಕ ಜನರ ಮನೆ ಮಾತಾದರು. ಕೊನೆಗೆ ವಿನ್ನರ್ ಪಟ್ಟ ಸ್ವಲ್ಪದರಲ್ಲೇ ಮಿಸ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ಮುಂತಾದ ರಿಯಾಲಿಟಿ ಶೋಗಳ ಮೂಲಕ ಜನರಿಗೆ ಹತ್ತಿರ ಆಗುತ್ತಾ ಹೋದರು. 2025ರಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರುವಾದಾಗ ಗಿಲ್ಲಿ ನಟ ಕೂಡ ಅದರ ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾದರು. ಗಿಲ್ಲಿ ನಟ ಅವರ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿದೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.